ಹಲೋ ನಮಸ್ಕಾರ. ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತೂ ಇಂತೂ ಬಿಗ್ ಬಾಸ್ ಮುಗೀತು. ಹಾಗೆ ಎಲ್ಲರೂ ಕಾತುರದಿಂದ ಕಾದಂತಹ ಸ್ಪರ್ಧಿ ಕೂಡ ವಿನ್ ಆಯ್ತು. ಯಾರು ಅಲ್ಲ, ಅವರೇ ನಮ್ಮ ಗಿಲ್ಲಿ ನಟ. ಹೌದು, ನಿಜ. ಈ ಒಂದು ಬಿಗ್ ಬಾಸ್ ಫಿನಾಲಿಲಿ ತುಂಬಾ ಅಂದ್ರೆ ದೇಶಾದ್ಯಂತ ಪ್ರತಿಯೊಬ್ರು ಕೂಡ ಕಾತುರದಿಂದ ಕಾಯ್ತಿದ್ರು. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವಿನ್ ಆಗ್ತಾರಾ ಅಥವಾ ಕಾಂಪಿಟೇಷನ್ ಆಗಿ ಬಂದಂತಹ ಅಶ್ವಿನಿ ಅವ್ರು ಗಿಲ್ ಆಗ್ತಾರ ಅಂತ ಎಷ್ಟೋ ಜನ, ಅಂದ್ರೆ ಎಷ್ಟೋ ತರ ಒಂದು ಕಾಂಪಿಟೇಷನ್ ತುಂಬಾನೇ ಶುರುವಾಗಿತ್ತು ಇದ್ರಲ್ಲಿ. ಇದರ ನಡುವೆ ಕೊನೆಗೂ ಬಿಗ್ ಬಾಸ್ ನ ಗಿಲ್ಲಿ ಅವರು ವಿನ್ ಆಗಿದ್ದಾರೆ. ಸೊ ಈ ಒಂದು ಸಂತೋಷದ ವಿಚಾರನ ಪ್ರಪಂಚದಾದ್ಯಂತ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅವರು ಈ ಒಂದು ವಿನ್ ಆಗೋದಕ್ಕೆ ಸಾಕಷ್ಟು ಒಂದು ಪರಿಶ್ರಮನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಜರ್ನಿನ ನಾವು ನೋಡ್ತಾ ಹೋಗ್ಬೋದು. ಸೊ ನೋಡ್ತಾ ಇದ್ರೆ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಮ್ಮ ಒಂದು ಮಾತಿನ ಮೇಲೆ ನಿಂತ್ಕೋತಾ ಇದ್ರು. ಹಾಗೆ ಅವ್ರು ಆಡಿದ್ದ ಪ್ರತಿಯೊಂದು ಮಾತು ಕೂಡ ನಿಜ ಆಗ್ತಿತ್ತು. ಅಷ್ಟೇ ಅಲ್ಲ, ಅವರು ಬಿಗ್ ಬಾಸ್ ಮನೆಯಲ್ಲಿ ಏನೇ ಒಂದ್ ಮಾತಾಡಿದ್ರು ಕೂಡ ಅದು ಹೊರಗಡೆ ಅಷ್ಟೇ ಟ್ರೆಂಡ್ ಆಗ್ತಿತ್ತು. ಇಷ್ಟೇ ಅಲ್ಲ, ನಾವು ನೋಡ್ತಾ ಇರ್ಬೋದು, ಒಂದು ಸಣ್ಣ ಸಣ್ಣ ಸಾಂಗ್ ಆಡ್ತಿದ್ರು ಕೂಡ ಅದೇ ಒಂದು ರ್ಯಾಪ್ ಸಾಂಗ್ ಆಗಿ ಎಲ್ಲಾ ಕಡೆನೂ ಅಷ್ಟು ಫೇಮಸ್ ಆಗ್ತಿತ್ತು. ಸೊ ಇಷ್ಟು ಮಟ್ಟಿಗೆ ಫೇಮಸ್ ತಂದ್ಕೊಟ್ಟಂತಹ ಗಿಲ್ಲಿ ಅವರು ಹಾಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಕಾರಣ ಕೂಡ ಅವರೇ ಆಗಿದ್ರು. ಮತ್ತೆ ಇನ್ನೊಂದೆಲ್ಲೋ ಒಂದ್ ಕಡೆ ಇಷ್ಟು ದಿವಸ ನೋಡ್ತಿದ್ದಂಗೆ ಅವರು ಪ್ರೀವಿಯಸ್ ಮಾಡಿದಂತಹ ಶೋಗಳಲ್ಲೂ ಕೂಡ ರನ್ನರ್ ಅಪ್ ಆಗ್ತಾ ಬರ್ತಿದ್ರು. ಅದೇ ಒಂದು ಎಲ್ಲರಿಗೂ ಡೌಟ್ ಇತ್ತು, ಎಲ್ಲಾದ್ರಲ್ಲೂ ರನ್ನರ್ ಅಪ್ ಆಗ್ತಿದ್ದಾರೆ, ಈ ಸಲ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ತಾರಾ ಹೇಗೆ ಅಂತ. ಆದ್ರೆ ಲಕ್ಷಾಂತರ ಜನ ಕಾದಂತಹ ಆಸೆ ಕನಸು ಖಂಡಿತವಾಗ್ಲೂ ಈಡೇರಿದೆ. ಕೊನೆಗೂ ಬಿಗ್ ಬಾಸ್ ನ ಗಿಲ್ಲಿ ಅವರು ವಿನ್ ಆಗಿದ್ದಾರೆ. ಮತ್ತೆ ಅವರು ವಿನ್ ಆಗ್ತಾರೆ ಅಂತ ಎಷ್ಟೋ ಜನ ಸೆಲೆಬ್ರಿಟಿ ಕೂಡ ಹೇಳಿದ್ದಾರೆ. ಅದರಲ್ಲೂ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸಹ ಮೊನ್ನೆ ಇತ್ತೀಚೆಗೆ ನಡೆದಂತಹ ಒಂದು ಸಂದರ್ಶನದಲ್ಲೂ ಸಹ ಗಿಲ್ಲಿ ವಿನ್ ಆಗ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ಅವ್ರ ಜೊತೆ ಇದ್ದಂತಹ ಸಹ ಸ್ಪರ್ಧಿಗಳ ನಡುವೆ ಕೊನೆಯಲ್ಲಿ ಸ್ವಲ್ಪ ಕಾಂಪಿಟೇಷನ್ ಶುರುವಾಯ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಟಫ್ ಫೈಟ್ ಅಂತಾನೆ ಶುರುವಾಯ್ತು. ಆದ್ರೆ ಗಿಲ್ಲಿ ಅವರು ನಡ್ಕೊಂಡ್ ಬಂದಂತಹ ಕಾಮಿಡಿ ಆಗಿರ್ಬೋದು, ಅಂದ್ರೆ ಇಡೀ ಜನನೇ ಅಷ್ಟು ಎಂಗೇಜ್ ಆಗಿ ಇಟ್ಕೋತಿದ್ರು, ಅಂದ್ರೆ ಅಷ್ಟು ಕಾಮಿಡಿ ಮಾಡ್ತಾ ಇದ್ರು. ಸೊ ಪ್ರತಿ ಕ್ಷಣ ಎಲ್ಲರೂ ಕಾತುರದಿಂದ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ, ಸೊ ಯಾವಾಗ ನೋಡ್ತೀನಿ ಅಂತ ಕಾಯ್ತಿದ್ರು. ಯಾಕಂದ್ರೆ ಒಬ್ಬರನ್ನ ಈಸಿಯಾಗಿ ಕಳಿಸ್ಬಿಡ್ಬೋದು, ಆದ್ರೆ ನಗ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಅವರು ಎಷ್ಟೇ ಟೆನ್ಷನ್ ಇರ್ಲಿ, ಏನೇ ಇರ್ಲಿ, ಒಂದು ಟಿವಿ ಮುಂದೆ ಬಂದು ಕುತ್ಕೊಂಡಿದ ತಕ್ಷಣ ಅವ್ರು ಗಿಲ್ಲಿ ಅವರ ಒಂದು ಕಾಮಿಡಿ ಇದೆಯಲ್ಲ, ಅದರಿಂದ ಎಷ್ಟೋ ಜನ ನಗ್ತಿದ್ರು, ಅಷ್ಟು ಖುಷಿ ಆಗ್ತಿತ್ತು. ಮತ್ತೆ ಅವ್ರು ಮಾತಾಡ್ತಾ ಇದ್ದಂತಹ ಪಂಚಿಂಗ್ ಡೈಲಾಗ್ ಆಗಿರ್ಬೋದು, ಮತ್ತೆ ಸ್ಪಾಂಟೇನಿಯಸ್ ಆಗಿ ಮಾತಾಡುವಂತ ಒಂದು ಚಾತುರತೆ ಆಗಿರ್ಬೋದು. ಸೊ ಪ್ರತಿಯೊಂದು ವಿಚಾರವಾಗಿ ನಾವು ನೋಡ್ತಾ ಬಂದ್ರೆ ಗಿಲ್ಲಿ ಅವರು ಖಂಡಿತವಾಗ್ಲೂ ಈ ವಿನ್ನರ್ ಇದಕ್ಕೆ ಡಿಸರ್ವ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ದೇಶಾದ್ಯಂತ ಹೊರದೇಶಗಳಿಂದನೂ ಕೂಡ ಗಿಲ್ಲಿ ಅವ್ರ ಬಗ್ಗೆ ಫ್ಯಾನ್ಸ್ ಇದ್ದಾರೆ. ಅಂದ್ರೆ ಈ ರೀತಿ ಫ್ಯಾನ್ಸ್ ನಾವು ಯಾವ್ದಾದ್ರು ಒಂದು ಸೆಲೆಬ್ರಿಟಿ ಹೀರೋಗೆ ನಾವು ನೋಡಿರ್ಬೋದು, ಆದ್ರೆ ಇತಿಹಾಸದಲ್ಲೇ ಅಂತಾನೆ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಸ್ಪರ್ಧಿ ಅಂತಂದ್ರೆ ಒಂದು ಹಳ್ಳಿ ಹುಡುಗನಿಗೆ, ಒಬ್ಬ ಕಾಮಿಡಿ ಆರ್ಟಿಸ್ಟ್ಗೆ ಈ ಒಂದು ರೇಂಜ್ ಅಲ್ಲಿ ಕ್ರೇಜ್ ಇರೋದಂತಂದ್ರೆ ನಿಜಕ್ಕೂ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ಹಾಲಿನ ಅಭಿಷೇಕ ಮಾಡೋದಿರ್ಬೋದು, ರ್ಯಾಲಿ ಹೋಗೋದಿರ್ಬೋದು, ಒಂದು ಟ್ಯಾಟೂ ಹಾಕ್ಸ್ಕೊಳ್ಳೋದಿರ್ಬೋದು, ಈ ರೀತಿ ಎಲ್ಲಾ ಮಾಡ್ತಿದ್ರು. ಆದ್ರೆ ನಿಜವಾಗ್ಲೂ ಗಿಲ್ಲಿ ಅವರು ಸಂಪಾದನೆ ಮಾಡಿರುವಂತಹ ಜನ, ಹಾಗೆ ಅವ್ರಿಗೆ ಏನ್ ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನೋಡ್ತಾ ಇದ್ವಿ. ಸೊ ಇಷ್ಟು ಮಟ್ಟಕ್ಕೆ ಒಂದು ಫ್ಯಾನ್ಸ್ ನ ಸಂಪಾದನೆ ಮಾಡಿರುವಂತಹ ಗಿಲ್ಲಿ ಅವರು ಹಾಗೆ ಸಾವಿರಾರು ಜನರ ಆಸೆ ಕನಸಿನಂತೆ ಸುದೀಪ್ ಸರ್ ಅವರು ಯಾರ್ ಕೈ ಎತ್ತಿದ್ರೆ ವಿನ್ ಆಗ್ತಾರೆ ಅಂತ ಹೇಳಿದಾಗ ವಿನ್ ಆಗೋವ್ರ ಕೈಯಲ್ಲಿ ಗಿಲ್ಲಿ ನಟ ಅವರಿದ್ರು. ಕೊನೆಗೂ ಲಕ್ಷಾಂತರ ಜನರ ಆಸೆ ಒಂದು ಕನಸು ಏನಿತ್ತೋ ಅದು ನಿಜ ಆಗಿದೆ. ಸೊ ಗಿಲ್ಲಿ ಅವರು ಫೈನಲಿ ವಿನ್ ಆಗಿದ್ದಾರೆ. ಸೊ ಇನ್ನ ಅವರ ಫ್ಯೂಚರ್ ಹೀಗೆ ತುಂಬಾ ಚೆನ್ನಾಗಿ ಹೋಗ್ಲಿ, ಹಾಗೆ ಅವ್ರ ಫ್ಯೂಚರ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಬಿಗ್ ಬಾಸ್ ಮನೇಲಿ ಅವ್ರು ಹೇಳ್ತಿದ್ದಂತಹ ಪ್ರತಿಯೊಂದು ಮಾತು ಕೂಡ ನಿಜ ಆಗ್ತಿತ್ತು. ಸೊ ಅಷ್ಟೇ ಅಲ್ಲ, ಅವರ ಸಿಕ್ಸ್ ಸೆನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಯಾಕಂತಂದ್ರೆ ಅವ್ರು ಏನಾದ್ರು ಒಂದು ವಿಚಾರವಾಗಿ ಮಾತಾಡ್ತಾರೆ ಅಂದ್ರೆ, ಇಲ್ಲಿ ಯಾರಾದ್ರೂ ಕಂಟೆಸ್ಟೆಂಟ್ ಬಗ್ಗೆ ಮೊದ್ಲೇ ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಖಂಡಿತ ಅದು ನಿಜ ಆಗ್ತಿತ್ತು. ಯಾಕಂತಂದ್ರೆ ಕೆಲವೊಂದು ಕಂಟೆಸ್ಟೆಂಟ್ ಗಳ ಬಗ್ಗೆ ಅವ್ರು ಕೊಡ್ತಿದ್ದಂತಹ ಅಭಿಪ್ರಾಯ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ಅವ್ರು ನಾಮಿನೇಷನ್ ಆಗ್ತಾರೆ ಅಂತ ಆಗಿರ್ಬೋದು, ಇಲ್ಲ ಮನೆಯಿಂದ ಹೊರಗೋಗ್ತಾರೆ ಅಂತ ಆಗಿರ್ಬೋದು, ಎಷ್ಟೋ ವಿಚಾರಗಳು ಅವ್ರು ಹೇಳ್ತಿದ್ದೆಲ್ಲ ನಿಜ ಆಗ್ತಿತ್ತು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೇಲಿ ಗಿಲ್ಲಿ ಅವರು ಫ್ಯಾನ್ಸ್ ಗಳ ಬಗ್ಗೆ ಏನೇನೆಲ್ಲ ಒಂದು ಕನ್ಸಿಟ್ಕೊಂಡಿದ್ರು, ಅಂದ್ರೆ ನನ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇರ್ಬೇಕು, ಇಲ್ಲ ಯಾರಾದ್ರೂ ಟ್ಯಾಟೋ ಹಾಕಿಸ್ಕೊತಾ ಇರ್ಬೇಕು. ಸೊ ಈ ರೀತಿಯಾಗಿ ಅಂದ್ರೆ ಅವ್ರು ಆಡಿದಂತ ಪ್ರತಿಯೊಂದು ಮಾತು ಕೂಡ ಇವತ್ತು ನಿಜ ಆಗಿದೆ. ಅಷ್ಟೇ ಅಲ್ಲ, ಈ ಒಂದು ಬಿಗ್ ಬಾಸ್ ನ ವಿನ್ ಹಾಕೋ ಕನ್ಸು ಕೂಡ ಕಟ್ಕೊಂಡಿದ್ರು. ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಆಗ್ತೀನೋ ಆಗಲ್ವೋ ಅನ್ನೋದಕ್ಕಿಂತ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿರೋ ಖುಷಿಲೇನೆ ಅವ್ರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಆಟ ಆಡಿದ್ರು. ಮತ್ತೆ ಡೇ 1 ಇಂದ
ಸೊ ಹೇಗಿದ್ರು ಕೊನೆವರೆಗೂ ಕೂಡ ಅವ್ರು ಹಾಗೆ ಇದ್ದಾರೆ, ಅವ್ರ ವ್ಯಕ್ತಿತ್ವ ಕೂಡ ಹಾಗೆ ಇದೆ. ಎಲ್ಲೂ ಕೂಡ ಅವರ ಒಂದು ಎಮೋಷನ್ಸ್ ಆಗ್ಲಿ ತೋರಿಸ್ಕೊಂಡಿಲ್ಲ, ಅವರ ಕಷ್ಟನಾಗ್ಲಿ ಹೇಳ್ಕೊಂಡಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೇಲಿ ಇದೆಲ್ಲ ಸಹಜ ಅನ್ಸುತ್ತೆ. ಒಂದ್ ಏನು ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ಬೋದಾಗಿರ್ಬೋದು, ಇಲ್ಲ ನನ್ ಬಡವ ಆತರ ಎಲ್ಲ ಇರ್ತಿತ್ತು ಅಂದ್ರೆ ಎಷ್ಟೋ ಜನ ಕಮೆಂಟ್ಸ್ ಕೂಡ ಮಾಡ್ತಿದ್ರು ಅವ್ರಿಗೆ, ಇಲ್ಲ ನೀವ್ ಈ ರೀತಿ ತೋರ್ಸ್ಕೊತೀರಾ ಅಂತ. ಬಟ್ ಅದ್ ಯಾವ್ದಕ್ಕೂ ರಿಯಾಕ್ಟ್ ಮಾಡ್ದಲೆ ಹೇಗಿರ್ಬೇಕು ಅವರು ತಮ್ಮ ಒಂದು ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ದಲೆ, ಸೊ ಅವ್ರು ಹೇಗಿದ್ದಾರೋ ಹಾಗೇನೇನೆ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಏನ್ ಕೇಳಿದ್ರು ಅವ್ರಿಗೆ ಧೈರ್ಯವಾಗಿ ಮಾತಾಡ್ತಾ, ಸೊ ಪ್ರತಿಯೊಂದು ಯಾವ್ದೇ ಒಂದು ಗೇಮ್ ಅಂತ ಬಂದ್ರು ಕೂಡ ಅಷ್ಟೇ ಚೆನ್ನಾಗಿ ಹಾಡ್ಕೊಂತಾ ಬಂದ್ರು. ಮತ್ತೆ ಇನ್ನೊಂದು ಫ್ರೆಂಡ್ಶಿಪ್ ಅಂತ ವಿಚಾರವಾಗಿ ಬಂದ್ರೆ ಅವ್ರು ತುಂಬಾ ಚೆನ್ನಾಗಿ ಉಳಿಸ್ಕೊತಾ ಬಂದ್ರು. ಯಾಕಂದ್ರೆ ಅವರು ಡೇ 1 ನಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಂದ್ರೆ ಕಾವ್ಯ ಅವರ ನಡುವೆ ಒಂದು ಸ್ಟೇಜ್ ಮೇಲೆ ಮಾತಾಡ್ತಾರೆ. ಅಂದ್ರೆ ನನ್ನ ಗೆಲುವಿಗೆ ಕಾರಣ ನೀನಾಗಿರ್ಬೇಕು, ಹಾಗೆ ನಿನ್ನ ಗೆಲುವಿಗೆ ಕಾರಣ ನಾನಾಗಿರ್ಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಅವ್ರು ಆಡಿದ ಮಾತಿನಂತೆ ಕೊನೆವರೆಗೂನು ಕಾವ್ಯ ಅವರು ಬಂದಿದ್ದಾರೆ, ಇಬ್ರು ಜೊತೆಯಾಗಿದ್ದಾರೆ. ಸೊ ಹಾಗೆ ಅದೇ ರೀತಿ ಈ ಒಂದು ಬಿಗ್ ಬಾಸ್ ನ ಗಿಲ್ಲಿ ಅವರು ವಿನ್ ಕೂಡ ಆಗಿದ್ದಾರೆ. ಇಷ್ಟೆಲ್ಲ ನಾವು ನೋಡೋದಾದ್ರೆ ನಿಜಕ್ಕೂ ಆ ವ್ಯಕ್ತಿ ಈ ಒಂದು ವಿನ್ನಿಂಗ್ ಇದಕ್ಕೆ ಡಿಸರ್ವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನ ನೋಡ್ತಾ ಇರ್ಬೋದು, ಕೆಲವೊಂದು ಕಡೆ ಜನ ಬಲನ ಹಣ ಬಲನ ಅನ್ನೋ ಕಾಂಪಿಟೇಷನ್ ಕೂಡ ಶುರುವಾಯ್ತು. ಇಲ್ಲೇನಂತ ಅಂದ್ರೆ ನಿಜವಾದ ಏನಂತಾರೆ ಟ್ಯಾಲೆಂಟ್ ಇರೋ ವ್ಯಕ್ತಿಗೆ ಆ ಒಂದು ಏನಂತಾರೆ ವಿನ್ನಿಂಗ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಹಾಗೆ ಅವರ ವ್ಯಕ್ತಿತ್ವನ ನೋಡ್ತಾ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂತ ಬಂದಿದ್ದಾರೆ. ಅವ್ರಿಗೆ ಇಂಥ ಕ್ಯಾಟಗರಿ ಫ್ಯಾನ್ಸ್ ಅಂತಾನೆ ಏನಿಲ್ಲ, ಮಕ್ಕಳಿಂದ ಹಿಡಿದು ಏಜ್ ಆಗಿರುವಂತ ವಯಸ್ಕರವರೆಗೂ ಪ್ರತಿಯೊಬ್ರು ಕೂಡ ಅವ್ರನ್ನ ಇಷ್ಟಪಡ್ತಿದ್ರು. ಯಾಕಂದ್ರೆ ಅವ್ರು ಆಡಿದ್ದ ಒಂದೊಂದು ಮಾತು ಕೂಡ ಅಷ್ಟೇ ಎಂಟರ್ಟೈನ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಅಂದ್ರೆ ಅವ್ರು ಯಾವ್ದಾದ್ರು ಒಂದು ಮಾತು ಹೇಳಿದ್ರೆ ಸಾಕು, ಒಂದು ವರ್ಡ್ ಹೇಳಿದ್ರೆ ಸಾಕು, ಅದನ್ನೇ ಪಂಚಿಂಗ್ ಡೈಲಾಗ್ ಆಗಿ ತಗೋತಾ ಇದ್ರು. ಅದ್ರ ಮೇಲೆ ಒಂದು ರ್ಯಾಪ್ ಸಾಂಗ್ ನ ಕ್ರಿಯೇಟ್ ಮಾಡ್ತಿದ್ರು. ಇಷ್ಟು ಒಂದು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿರೋದು ಇದೇ ಮೊದಲಿಗೆ ಅನ್ಸುತ್ತೆ. ಹಾಗೆ ಇನ್ನೊಂದು ಕನಸು ಕೂಡ ಅವ್ರು ಕಾಣ್ತಾ ಇದ್ರು, ನಾನು ಮನೆಯಿಂದ ಹೊರಗೆ ಹೋಗೋ ಅಷ್ಟರಲ್ಲಿ 1 ಮಿಲಿಯನ್ ಆಗಿರ್ಬೇಕು ಅಂತ ಅನ್ಕೋತಾ ಇದ್ರು. ಸೊ ಅವರ ಕನಸು ಕೂಡ ನಿಜ ಆಗಿದೆ.